ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್, ತಾಲೂಕ್ ಆಫೀಸ್ ಹತ್ತಿರ, ಆಜಾದ್ ರೋಡ್, ತೀರ್ಥಹಳ್ಳಿ. ಒಂದು ವೇಳೆ ನಾಳೆ ಸರ್ಕಾರ ತನ್ನ 2 ವರ್ಷದ ಆಡಳಿತದ ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಖಂಡಿತವಾಗೂ ಕನ್ನಡ ನಾಡಿನ ಜನರ ನಗೆಪಾಟಲಿಗೆ ಗುರಿಯಾಗಿದೆ ಈ ಸರ್ಕಾರ ಅಂತ ನಾನು ಭಾವಿಸ್ತೇನೆ. 2 ವರ್ಷದ ಆಡಳಿತದಲ್ಲಿ ಈ ನಾಡಿನ ಕನ್ನಡಿಗರ ಬದುಕಿಗೆ ಶಾಪವಾದಂಥ ಒಂದು ಸರ್ಕಾರ. ಹಿಂದಿನ BJP ಸರ್ಕಾರಕ್ಕೆ ಅನವಶ್ಯಕದ ಅಪಪ್ರಚಾರ ಮಾಡಿ ತಾನೇನೋ ಸಾಧಿಸ್ತೀನಿ, ಜನಕಲ್ಯಾಣವನ್ನು ಮಾಡ್ತೀನಿ ಅಂತೇಳಿ ಹೇಳಿ ಆಡಳಿತ ಬಂದಂಥ ಸರ್ಕಾರ ಜನರ ಅಕ್ಷರಶಃ ಸುಲಿಗೆ ಮಾಡ್ತಾಯಿದೆ. ಜನನ ಪತ್ರದಿಂದ ಹಿಡಿದು ಮರಣ ಪತ್ರದವರೆಗೆ ರೇಟನ್ನು ಜಾಸ್ತಿ ಮಾಡಿದೆ. 5 ರೂಪಾಯಿ ಇದ್ದಂಥ ಸರ್ಟಿಫಿಕೇಟಿನ ಬೆಲೆ 50 ರೂಪಾಯಿ. ವಿಷಯ ಸಣ್ಣದಾದರೂ ಕೂಡ ಲಕ್ಷಗಟ್ಟಲೆ ಈ ಸರ್ಟಿಫಿಕೇಟ್ಗಳು ಇವತ್ತು ಕೊಡಲ್ಪಡ್ತಾ ಇದ್ದಾವೆ. ಅಂದರೆ ಈ ಸಣ್ಣ ವಿಷಯಕ್ಕೂ ಕೂಡ ಕೈ ಹಾಕದೆ ಬಿಡಲಿಲ್ಲ. ಕರೆಂಟ್ ಫ್ರೀ ಅಂದರು, ವಿದ್ಯುತ್ ಧಾರಣೆಯನ್ನು ದುಪ್ಪಟ್ಟು ಮಾಡಿದ್ರು. KSRTC ಬಸ್ಸು ಫ್ರೀ ಅಂದರು, ಹೋಗುವಂಥ ಗಂಡಸರಿಗೆ 2 ಪಟ್ಟು 2.5 ಪಟ್ಟು ದರ ಜಾಸ್ತಿ ಮಾಡಿದ್ರು. ಶಾಲೆ ಫೀಸಿಂದ ಹಿಡಿದು ಲ್ಯಾಂಡ್ ರೇಟಿಂದ ಹಿಡಿದು ಸ್ಟ್ಯಾಂಪ್ ಪೇಪರ್ 20 ರೂಪಾಯಿದು ಸಿಗೋದೇ ಇಲ್ಲ. ಈಗ ಸಣ್ಣ ಪುಟ್ಟ ಅಗ್ರಿಮೆಂಟ್ಗಳಿಗೂ 500 ರೂಪಾಯಿ ಸ್ಟ್ಯಾಂಪ್ ಪೇಪರ್ಗಳನ್ನು ಖರೀದಿ ಮಾಡಬೇಕಾದಂಥ ಒಂದು ಪರಿಸ್ಥಿತಿ. ನೀರಿನ ಧಾರಣೆ ಜಾಸ್ತಿ. ಹೀಗೆ ನೀರಿನ ಧಾರಣೆ ಜಾಸ್ತಿ. ಹೀಗೆ ಪ್ರತಿಯೊಂದನ್ನು ಕೂಡ ಜಾಸ್ತಿ ಮಾಡೋದು. ಎಲ್ಲೆಲ್ಲಿ ಸಿಗ್ತದೆ. ಲಿಕ್ಕರ್ ಮೇಲಂತೂ ಮೊನ್ನೆ ಬಿಯರ್ ಮೇಲೆ 3ನೇ ಸಾರಿ ಜಾಸ್ತಿ ಮಾಡಿದ್ರು. ಡೀಸೆಲ್ ರೇಟನ್ನು 2 ಸಾರಿ ಜಾಸ್ತಿ ಮಾಡಿದ್ರು. ಒಟ್ಟಾರೆ ಮೇಲೆ ಜನರ ಬದುಕಿನ ಮೇಲೆ ಬರೆ ಎಳೆಯುವಂಥ ಪ್ರಯತ್ನ. ದುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಆಗಾಗ ಶಂಕ ಹೊಡಿತಾ ಇರ್ತಾರೆ. ಅದನ್ನು ನಾವು ಹೇಳಿದಂತೆ ಗ್ಯಾರಂಟಿ ಹಣ ಕೊಟ್ಟಿದ್ದೀವಿ ಅಂತ. ಗ್ಯಾರಂಟಿ ಹಣ ಕೊಡಲಿಕ್ಕಾಗಿ ಯಾರ್ಯಾರ ಬದುಕಿನ ಮೇಲೆ ಬರೆ ಎಳೆದಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸ್ಯಾಕ್ರಿಫೈಸ್ ಮಾಡಬೇಕಾಗಿ. ಮೊನ್ನೆ ದಿನ ನನಗೆ ಒಬ್ಬ ಕುಡುಕ ಮಿತ್ರ ಇದ್ದಾನೆ. ಆತ ಹೇಳ್ತಾ ಇದ್ದ, ನಾನೇ 1,000 ರೂಪಾಯಿಯನ್ನು ಸಿದ್ದರಾಮಯ್ಯನವರಿಗೆ ತಿಂಗಳಿಗೆ ಕೊಡ್ತಾ ಇದ್ದೀನಿ ಅಂತ. ಅದೇಂಗೆ ಲೆಕ್ಕಾಚಾರ ಹೇಳು ಒಂದೇ. ನಾನು ದಿನಕ್ಕೆ 2 ಕ್ವಾರ್ಟರ್ ಕುಡಿತೀನಿ. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 1 ಕ್ವಾರ್ಟ್ರಿಗೆ 50 ರೂಪಾಯಿ ಜಾಸ್ತಿ ಆಗಿದೆ. ಅಂದರೆ 2 ಕ್ವಾರ್ಟ್ರಿಗೆ ಎಷ್ಟಾಯಿತು ಕೇಳ್ದ 100. 30 ದಿವಸಕ್ಕೆ ಎಷ್ಟಾಯಿತು? 3,000. ಅವ ಸಿದ್ದರಾಮಯ್ಯನವರು ನನ್ನ ಹೆಂಡ್ತಿಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತಾ ಇದ್ದೀನಿ. ಲೆಕ್ಕಾಚಾರ ಒಬ್ಬ ಸಾಮಾನ್ಯ ಕುಡುಕನಿಗೂ ಕೂಡ ಗೊತ್ತಾಗಿದೆ. ಇದೇ ರೀತಿ ಇವತ್ತು ಬಸ್ನಲ್ಲಿ ಹೋಗುವಂಥವ್ರಿಗೆ ಹೆಂಡ್ತಿಗೆ ಫ್ರೀ, ಹೆಂಡ್ತಿ ಚಾರ್ಜು ಸೇರಿ ಗಂಡನ ಹತ್ರ 2 ಪಟ್ಟು ವಸೂಲಿ. ಅಂದರೆ ಸಿದ್ದರಾಮಯ್ಯನವರು ಒಬ್ಬ ಅನುಭವಸ್ಥ ಸಾರ್ವಜನಿಕ ಜೀವನದ ವ್ಯಕ್ತಿ ಅಂತೇಳಿ ನಾವು ಭಾವಿಸಿದ್ವಿ. 16ನೇ ಸಾರಿನೇ ಎಷ್ಟೋ ಬಜೆಟನ್ನು ಮಂಡನೆ ಮಾಡಿದ್ರು.
ಅವರಿಗಿರುವಂಥ ಅನುಭವ ಆಧಾರದ ಮೇಲೆ ಈ ರಾಜ್ಯಕ್ಕೆ ಅನುಕೂಲ ಮಾಡಿಕೊಡೋದಾದ್ರೆ ಬೇಕಾದಷ್ಟು ಮಾಡುವಂಥ ಅವಕಾಶಗಳು ಅವರಿಗೆ ಸಿಕ್ಕಿತ್ತು. ಆದರೆ ಈ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ದುರಂತಗಳು ಜನ ತಲತಲಾಂತರದವರೆಗೆ ಶಾಪ ಹಾಕುವಂಗೆ ಆಗಿದೆ. ಸ್ವತಃ ಅವರೇ ಹಗರಣದಲ್ಲಿ ಸಿಕ್ಕಾಕೊಂಡ್ರು, ಮೂಢ ಹಗರಣ.